ಸೊ ಎಲ್ಲೋ ಫ್ರೆಂಡ್ಸ್, ಹೇಗಿದ್ರಪ್ಪ ನೀವೆಲ್ಲ? ಮಸ್ತಾಗಿರ್ಬೋದು. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಒಬ್ಬ ಫಸ್ಟ್ ಇಯರ್ MBBS ಸ್ಟೂಡೆಂಟ್ ಇನ್ ದಿ JJ ಮೆಡಿಕಲ್ ಕಾಲೇಜ್. ಸೊ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ನಾನು ಫಸ್ಟ್ ಇಂಟರ್ನಲ್ಸ್ ಮಾರ್ಕ್ಸ್ ಏನು ಬಂದಿತ್ತು ಅಂತ. ಸೊ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಫಸ್ಟ್ ಇಂಟರ್ನಲ್ಸ್ ಮಾರ್ಕ್ಸ್ ನಾನು ರಿವೀಲ್ ಮಾಡ್ತೀನಿ ಅಂತ. ಸೊ ಅದೇ ಈ ವಿಡಿಯೋ. ಸೊ ನೋಡೋಣಂತ ಯಾವ್ಯಾವ ಸಬ್ಜೆಕ್ಟ್ಸಲ್ಲಿ ಅನಾಟಮಿ, ಫಿಸಿಯಾಲಜಿ ಮತ್ತು ಬಯೋಕೆಮಿಸ್ಟ್ರಿಯಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ನನಗೆ ಬಂದಿದ್ದಾವೆ ಅಂತ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಫಸ್ಟ್ ಸಬ್ಜೆಕ್ಟ್ ಮಾತಾಡೋದಾದರೆ ಅದು ಅನಾಟಮಿ. ನಾನು 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತೀನಿ ಅನಾಟಮಿಯನ್ನು. ಸೊ ಅದೇನಂತಂದರೆ ಫಸ್ಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಮತ್ತು ರಿಯಾಲಿಟಿ ಮಾರ್ಕ್ಸ್ ಏನು ಬಂತು, ಮತ್ತು ಅದಾದ ನಂತರ ಪೇಪರ್ ಲೆವೆಲ್ ಆಫ್ ಚೆಕ್ಕಿಂಗ್ ಆಫ್ ದಿ ಪೇಪರ್ ಏನಿತ್ತಲ್ಲ, ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಫಸ್ಟ್ ಮಾತಾಡೋದಾದ್ರೆ ಅನಾಟಮಿ ಬಗ್ಗೆ. ಸೊ ಅನಾಟಮಿ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಸೊ ಅರೌಂಡ್ 50 ಮಾರ್ಕ್ಸ್ ಬೀಳ್ಬೋದು ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಆದರೆ ರಿಯಾಲಿಟಿನಲ್ಲಿ ಅದು ಇರೋದೇ ಇಲ್ಲ. ಸೊ 40.5 ಮಾರ್ಕ್ಸ್ ಸಿಕ್ಕಿದೆ ನನಗೆ. MBBS ಅಲ್ಲಿ ನಿಮಗೆ ಗೊತ್ತಿರ್ಬೋದು 50% ಬೇಕು ನಿಮಗೆ ಮಾರ್ಕ್ಸ್ ಪಾಸ್ ಆಗ್ಬೇಕಂತಂದರೆ. ಅದು ನೀವು PUC ಮತ್ತು 10th ಸ್ಟ್ಯಾಂಡರ್ಡಲ್ಲಿ ಇದ್ರಲ್ಲ, ಹಾಗಿಲ್ಲ ಈಗ. ಯಾಕಂದರೆ ಅಲ್ಲಿದ್ದಾಗ ಮೋಸ್ಟ್ಲಿ ಒಂದು 35% ಮಾರ್ಕ್ಸ್ ಬೇಕಾಗಿತ್ತು ಪಾಸ್ ಆಗ್ಬೇಕಂತಂದರೆ. ಸೊ ಆದರೆ ಈಗ MBBS ಆಯಿತು, ಯಾವುದೇ ಡಿಗ್ರಿ ಕಾಲೇಜ್ ಆಯಿತು, ನೀವು ಅಲ್ಲಿ ಹೋದ್ರಂತಂದರೆ ಅಟ್ಲೀಸ್ಟ್ ನಿಮಗೆ 50% ಬೇಕು ಪಾಸ್ ಆಗಲಿಕ್ಕೆ. ಸೊ 80 ಮಾರ್ಕ್ಸ್ ಪೇಪರ್ 40.5 ನೀವು ವಿಚಾರ ಮಾಡ್ಬೋದು. ನಾನು ಜಸ್ಟ್ ಹಾಫ್ ಅಥವಾ 1.5 ಮಾರ್ಕ್ಸಿಂದ ಪಾಸ್ ಆಗಿದ್ದೀನಿ. ಸೊ ಅನಾಟಮಿ ನನಗೆ 40.5 ಮಾರ್ಕ್ಸ್. ಮತ್ತು ಪ್ರಾಕ್ಟಿಕಲ್ಸಲ್ಲಿ ಮಾತಾಡೋದಾದ್ರೆ 100 ಮಾರ್ಕ್ಸ್ಗೆ ಇತ್ತು ಪ್ರಾಕ್ಟಿಕಲ್ಸ್. ಮೋಸ್ಟ್ಲಿ ಅದರಲ್ಲಿ ಒಂದು 50 to 60 ಮಾರ್ಕ್ಸ್ 60 ಮಾರ್ಕ್ಸ್ ಏನೋ ಬಂದಿತ್ತು ಅನಾಟಮಿ ಪ್ರಾಕ್ಟಿಕಲ್ಸಲ್ಲಿ. ಸೊ ಅದು ಎಕ್ಸ್ಪೆಕ್ಟೆಡ್ ಇತ್ತು ಅನಾಟಮಿ ಪ್ರಾಕ್ಟಿಕಲ್ಸ್ ಒಂದು 60-70ವರೆಗೆ ಹೋಗ್ತದಂತ. ಸೊ 60 ಅಂತೂ ಬಂದಿದೆ. ಸೊ ಐ ಹೋಪ್ ಅದು ನನಗೆ ಸರಿ ಅನಿಸ್ತು. ಆದರೆ ಇದೇನು ಥಿಯರಿ ಪಾಯಿಂಟ್ ಆಫ್ ವ್ಯೂ ಏನೈತಲ್ಲ, ಸ್ವಲ್ಪ 10 to 15 ಮಾರ್ಕ್ಸ್ ಕಡಿಮೆ ಬಂತು ನನಗೆ ಅನಿಸ್ತಾ ಇದೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಾದ್ರೆ ಅದು ಫಿಸಿಯಾಲಜಿ. ಸೊ ಫಿಸಿಯಾಲಜಿ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತಂತಾರೆ ಅದು ಭಾಳ ಅಂತಂದ್ರೆ ಒಂದು 45 to 50ವರೆಗೆ ಬರ್ಬೋದು ಅಂತಿತ್ತು. ಸೊ ರಿಯಾಲಿಟಿನಲ್ಲಿಯೂ ಸಹ ಸೊ ಸೇಮ್ ಅದೇ ಆಗಿದೆ ನನಗೆ. ಥಿಯರಿ ಮಾರ್ಕ್ಸ್ ಆಫ್ ದಿ ಫಿಸಿಯಾಲಜಿ ಏನಂತಂದರೆ 49 ಮಾರ್ಕ್ಸ್ ಸಿಕ್ಕಿದೆ ಥಿಯರಿಯಲ್ಲಿ. ಇದು ಸಹ 80 ಮಾರ್ಕ್ಸ್ ಕ್ವಶನ್ ಪೇಪರ್. ಮತ್ತು ನನ್ನ ಅದೇ ಪೇಪರ್ ಲೆವೆಲ್ ಚೆಕ್ಕಿಂಗ್ ಏನಿತ್ತಲ್ಲ, ಸೊ ಅದು ಸ್ವಲ್ಪ ಮೀಡಿಯಮ್ ಇತ್ತು. ಅನಾಟಮಿಯಲ್ಲಿ ಫುಲ್ ಹಾರ್ಡ್ ಲೆವೆಲ್ ಆಫ್ ಚೆಕಿಂಗ್ ಇತ್ತು. ಆದರೆ ಇದರಲ್ಲಿ ಸ್ವಲ್ಪ ಲೋ ಲೆವೆಲ್ ಇತ್ತು. ಆದಷ್ಟು ಬಾರ್ಡರ್ ಇದ್ದವ್ರಿಗೆ ಆಯಿತು, ಮತ್ತು ಹಿಂಗೆ 38, 39, 37 ಇದ್ದವ್ರಿಗೆಲ್ಲ ಸ್ವಲ್ಪ ಅಲ್ಲಿ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿಬಿಟ್ರು. ಯಾಕಂದರೆ ಹೌದು ಬರ್ತಿದ್ರು, ಪೇಪರ್ದಲ್ಲಿ ಕಂಟೆಂಟ್ ಇತ್ತು, ಅಂಡರ್ಸ್ಟುಡ್ ಇತ್ತು. ಅಂದರೆ ಸ್ಟೂಡೆಂಟ್ಸ್ ತಮಗೆ ಗೊತ್ತಿರೋದನ್ನು ಬರ್ತಿದ್ರು. ಅದನ್ನು ಮ್ಯಾಮ್ ಆಯಿತು, ಸರ್ ಆಯಿತು, ಫಿಸಿಯಾಲಜಿ ಲೆಕ್ಚರ್ಸ್ ಏನಿದಾರಲ್ಲಿ ಅವರೆಲ್ಲ ನೋಡಿಕೊಂಡು ಹೌದು ನಾಲೆಜ್ ಇದೆ ಬಿಡಿ ಅಂತ ಹೇಳಿ ಪಾಸ್ ಮಾಡಿಬಿಟ್ರು. ಸೊ ಮತ್ತು ಇದು ಪ್ರಾಕ್ಟಿಕಲ್ಸ್ ಬಗ್ಗೆ ಮಾತಾಡೋದಾದರೆ ಪ್ರಾಕ್ಟಿಕಲ್ಸ್ 40 ಮಾರ್ಕ್ಸ್. ಸೊ 40 ಮಾರ್ಕ್ಸಿಗೆ ನನಗೆ 33 ಮಾರ್ಕ್ಸ್ ಸಿಕ್ಕಿದೆ. ಸೊ ಇದು ಒಂದು ಗುಡ್ ವಿಷಯ. ಪ್ರಾಕ್ಟಿಕಲ್ಸ್ನಲ್ಲಿ 33 ಮಾರ್ಕ್ಸ್ ಸಿಕ್ಕಿದೆ ನನಗೆ. ಮತ್ತು ಒಟ್ಟು ಟೋಟಲ್ 49 ಮತ್ತು 33 ಎಷ್ಟಾಗ್ಬೋದು ನೀವೇ ಕ್ಯಾಲ್ಕುಲೇಟ್ ಮಾಡಿ. ಒಂದು 83 73ವರೆಗೆ ಹೋಗ್ತದೆ. ಸೊ ಟೋಟಲ್ 120 ಮಾರ್ಕ್ಸಿಗೆ 73 83 ಮಾರ್ಕ್ಸ್ ನನಗೆ ಫಿಸಿಯಾಲಜಿಯಲ್ಲಿ ಬಂದಿದೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಸಬ್ಜೆಕ್ಟ್ ನಾವು ಮಾತಾಡೋದಾದ್ರೆ ಅದು ಬಯೋಕೆಮಿಸ್ಟ್ರಿ. ಅದು ಲಾಸ್ಟ್ ಸಬ್ಜೆಕ್ಟ್. ಸೊ ಬಯೋಕೆಮಿಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ ಇದು ನನಗೆ ಶಾಕ್ ಕೊಡ್ತು. ಯಾಕಂದರೆ ಬಯೋಕೆಮಿಸ್ಟ್ರಿ ನಾನು ಹೈಯೆಸ್ಟ್ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ, 150 to 55ವರೆಗೆ ಹೋಗ್ತದಂತ. ಸೊ ಆದರೆ ಅದು ಬಿಲೋ ದಿ ಎಕ್ಸ್ಪೆಕ್ಟೇಷನ್. ಮತ್ತು ಇನ್ನೊಂದು ಒಂದು ಸರ್ಪ್ರೈಸ್ ಸಹ ಕೊಟ್ಬಿಡ್ತು ನನಗೆ. ಸೊ ನನಗೆ 39 ಮಾರ್ಕ್ಸ್ ಸಿಕ್ಕಿದೆ ಬಯೋಕೆಮಿಸ್ಟ್ರಿಯಲ್ಲಿ. ಸೊ ಇಂಟರ್ನಲ್ಸ್ ಆಫ್ ದಿ ಬಯೋಕೆಮಿಸ್ಟ್ರಿ ಸಬ್ಜೆಕ್ಟ್ ನಾನು ಫೇಲ್ ಆಗಿದ್ದೀನಿ 1 ಮಾರ್ಕ್ಸಿಂದ. ಸೊ 40 ಮಾರ್ಕ್ಸ್ ಬೇಕಿತ್ತು ಪಾಸ್ ಆಗಲಿಕ್ಕೆ, ಆದರೆ ಬಯೋಕೆಮಿಸ್ಟ್ರಿ 39 ಸಿಕ್ಕಿದೆ. ಸೊ ಇದೇ ಒಂದು ನನಗೆ ಕೆಟ್ಟ ಅನ್ನಿಸ್ತು. ಯಾಕಂದರೆ ಇದರಲ್ಲಿ ನಾನು ಹೈಯೆಸ್ಟ್ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಇದೇ ಸಹ ಕಡಿಮೆ ಬಂದುಬಿಡ್ತು. ನೋಡೋಣ, ನನ್ನ ನೆಕ್ಸ್ಟ್ ಇಂಟರ್ನಲ್ಸ್ನಲ್ಲಿ ನಾನು ಇಂಪ್ರೂವ್ ಮಾಡಬೇಕಂತಿದೆ. ಬಯೋಕೆಮಿಸ್ಟ್ರಿ ನಾನು ಪಾಸ್ ಆಗ್ತೇನೆ ಅಂತ ಅಂದ್ಕೊಂಡಿದ್ದೆ, ಆದರೆ ಬಯೋಕೆಮಿಸ್ಟ್ರಿ ಫೇಲ್ ಆಗಿಬಿಡ್ತು. ಇದು ಏನಂತೀರ, ಅದು ನನಗೆ ಅಂದ್ಕೊಂಡಿದ್ದಾಗ್ಬಿಡ್ತು. ಮತ್ತು ಇದ್ರ ಬಗ್ಗೆ ಮಾತಾಡಿದ್ರೆ ಪ್ರಾಕ್ಟಿಕಲ್ಸ್ ಅಂತೂ 20 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ಸು ಅದು 11 ನನಗೆ 20 out of 11 out of 20 ಮಾರ್ಕ್ಸ್ ಸಿಕ್ಕಿದೆ. ಸೊ 11 ಮಾರ್ಕ್ಸ್ ಸಿಕ್ಕಿದೆ ನನಗೆ ಪ್ರಾಕ್ಟಿಕಲ್ಸಲ್ಲಿ. ಅದು ಅನ್ಎಕ್ಸ್ಪೆಕ್ಟೆಡ್ ಇತ್ತು. ಒಂದು 15ವರೆಗೆ ಸಿಗ್ತದೆ ಅಂತಿತ್ತು, ಆದರೂ ಅದು ಬಿಲೋ ಎಕ್ಸ್ಪೆಕ್ಟೇಷನ್ ಆಗಿದೆ. 11 ಮಾರ್ಕ್ಸ್ ಸಿಕ್ಕಿದೆ ನನಗೆ. ಸೊ ನನಗನ್ಸೋ ಪ್ರಕಾರ ನಾನು ಬಯೋಕೆಮಿಸ್ಟ್ರಿ ಪಾಸ್ ಆಗಿರ್ಬೋದು. ಅದು CBME ಕರಿಕ್ಯುಲಮ್ ಪ್ರಕಾರ. ಏಕೆಂದರೆ 50% ಇರಬೇಕು ಮಿನಿಮಮ್. 100 ಮಾರ್ಕ್ಸ್ ಪೇಪರ್ ಬಯೋಕೆಮಿಸ್ಟ್ರಿ. ಸೊ ನೀವೇ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ. 39 ಮಾರ್ಕ್ಸ್ ಇದರಲ್ಲಿ ಥಿಯರಿ ಮತ್ತು 11 ಮಾರ್ಕ್ಸ್ ಪ್ರಾಕ್ಟಿಕಲ್ನಲ್ಲಿ. ಅಂದರೆ 50 ಮಾರ್ಕ್ಸ್ ಆಯಿತು. 50% ಟೋಟಲ್ 100 ಮಾರ್ಕ್ಸಿಗೆ ಅಂದರೆ 50 ಮಾರ್ಕ್ಸ್ ಅಂತ 50% ಆಯಿತು. ನೋಡೋಣ ಏನಾಗ್ತದೆ, ಪಾಸ್ ಕೊಡ್ತಿದ್ದು ಏನು ಫೇಲ್ ಮಾಡ್ತಾರೋ ಅಂತ ನೋಡಬೇಕು. ಸೊ ಇದೇ ಇತ್ತು ಬಯೋಕೆಮಿಸ್ಟ್ರಿ ಮಾರ್ಕ್ಸ್ ನನಗೆ ಈ ಫಸ್ಟ್ ಇಂಟರ್ನಲ್ಸ್ನಲ್ಲಿ. ಸೊ ಫ್ರೆಂಡ್ಸ್, ನನಗೆ ಲರ್ನಿಂಗ್ ಏನು ಸಿಕ್ತಂತಂದರೆ ಫಸ್ಟ್ ಇಂಟರ್ನಲ್ಸ್ನಲ್ಲಿ, ಸೊ ಅದೇನಂತಂದರೆ
ಎವ್ರಿ ಡೇ ನೀವು ಲರ್ನ್ ಮಾಡಲೇಬೇಕು. MBBS ನೀಡ್ಸ್ ದಿ ಎವ್ರಿ ಡೇ ಲರ್ನಿಂಗ್. ಯಾಕಂತಂದರೆ ಕಾನ್ಸೆಪ್ಟ್ ಜಾಸ್ತಿ ಇರ್ತವೆ. ನೀವು ಎಲ್ಲ ಕಾನ್ಸೆಪ್ಟ್ಸನ್ನು ಲಾಸ್ಟಿಗೆ ಕುಂತು ನಾನು ಒಂದೇ ದಿವಸದಲ್ಲಿ ಓದ್ತೀನಿ ಅಂತಂದರೆ ಅದು ಆಗೋದಿಲ್ಲ. ಮತ್ತು ಇಂಟ್ರೋ ಪಾರ್ಟ್ನಲ್ಲಿ ಒಂದು ಮಿಸ್ ಮಾಡಿದೆ ನಾನು ಒಂದು ಪಾಯಿಂಟ್. ಸೊ ಅದೇನಂತಂದರೆ ಡೋಂಟ್ ಎಕ್ಸ್ಪೆಕ್ಟ್ ಎನಿ ವಾಟ್ ಯು ಸೇ ಡಿಸ್ಟಿಂಕ್ಷನ್ಸ್ ಇನ್ ದಿ MBBS. ಸೊ ಇದೇ ಪಾರ್ಟ್ ಇತ್ತು, ನಾನು ಇಂಟ್ರೋದಲ್ಲಿ ಮಿಸ್ ಮಾಡಿದೆ, ಅಲ್ಲಿ ಹೇಳಬೇಕಿತ್ತು ನಾನು. ಏಕೆಂದರೆ ಡಿಸ್ಟಿಂಕ್ಷನ್ ಅಂತೂ ಹೊಡೆಯೋದಕ್ಕೆ ನಿಮಗೆ ಸಾಧ್ಯನೇ ಇಲ್ಲ. ಏಕೆಂದರೆ ಅದು ಸಾಧ್ಯ ಐತಿ. 90% ಏನು ಹೋಗ್ತಾರಲ್ಲ ಅವರು ಫುಲ್ 90 ಮಾಡ್ತೇನೆ ನಾನು ಟಾರ್ಗೆಟು 95% ಮಾಡ್ತೀನಿ, ಅದೆಲ್ಲ ಸಾಧ್ಯ ಇಲ್ಲ. ಏಕೆಂದರೆ ಲೆಕ್ಚರರ್ಸ್ ಆಗಿರಲಿ, ಪ್ರೊಫೆಸರ್ಸ್ ಆಗಿರಲಿ, ಎಲ್ಲಾದರೂ ನಿಮ್ಗೆ ನೋಡಿ ಮಾರ್ಕ್ಸ್ ಕಟ್ಟಿದ್ದಾರೆ. 10 ಮಾರ್ಕ್ಸಿಗೆ ಏನು ಕ್ವಶನ್ ಇರುತ್ತಲ್ಲ, ಅಲ್ಲಿ ಔಟ್ ಮಾರ್ಕ್ಸ್ ಯಾರಿಗೂ ಕೊಡೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ 9 ಕೊಡೋದು. 5 ಮಾರ್ಕ್ಸಲ್ಲೂ ಸಹ ಸೇಮ್, ಮ್ಯಾಕ್ಸಿಮಮ್ ಅಂದರೆ 4 ಕೊಡೋದು. ಸೊ ಇಲ್ಲೇ ನೋಡಿ 10 ಮಾರ್ಕ್ಸದ್ದು 2 ಕ್ವಶನ್ ಇತ್ತು, 5 ಮಾರ್ಕ್ಸದ್ದು ಒಂದು 5-4 ಏನೋ ಕ್ವಶನ್ಸ್ ಇದ್ದು. ಸೊ ಇಲ್ಲೇ ಒಂದೊಂದು ಮಾರ್ಕ್ಸ್ ಹೋಗ್ತಂದ್ರೆ ಎಲ್ಲ 90% ಆಗ್ಬೇಕ್ರಿ ಅದು. ಸೊ ನೋಡ್ರಿ, ಹಿಂಗೆ ಮಾಡ್ತಾರೆ ಲೆಕ್ಚರ್ಸ್, ಪ್ರೊಫೆಸರ್ಸ್. ಯಾಕಂದರೆ ಇದೊಂದು ಪ್ರೊಫೆಷನಲ್ ಕೋರ್ಸ್ ಅಲ್ಲ. ಯಾರಿಗೂ ನೀವು ಫುಲ್ ಬರ್ದಿದ್ದಾನೆ ಇವಂತ ಫುಲ್ ಅವನು ಹೈಪ್ ಮಾಡಿಕೊಂಡಿಸೋದು, ಮತ್ತು ಅವ್ನು ನೆಕ್ಸ್ಟ್ ಇಂಟರ್ನಲ್ಸ್ನಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕೊಡೋದು. ಸೊ ಇದಾಗಬಾರ್ದಂತ ಡೌನ್ ಟು ಅರ್ತ್ ಇರಬೇಕಲ್ಲ ಯಾವಾಗಲೂ. ಸೊ ಅದಕ್ಕೆ ಪ್ರೊಫೆಸರ್ಸ್ ಆಯಿತು, ಲೆಕ್ಚರರ್ಸ್ ಆಯಿತು, CBME ಕರಿಕ್ಯುಲಮ್ ಆಯಿತು, ಹೀಗೆ ಡಿಸೈನ್ ಮಾಡಿದ್ದಾರೆ. ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಾನು ಏನೇನು ಮಿಸ್ಟೇಕ್ಸ್ ಮಾಡಿದೆ ಫಸ್ಟ್ ಇಂಟರ್ನಲ್ಸಲ್ಲಿ. ಸೊ ಯಾಕೆ ನಾನು ಫೇಲ್ ಆದೆ ಓನ್ಲಿ ಬಯೋಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ, ಆದರೆ ಹೇಗೆ ಪಾಸ್ ಆದೆ ಇನ್ 2 ಸಬ್ಜೆಕ್ಟಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋಸ್. ಹ್ಯಾವ್ ಎ ನೈಸ್ ಡೇ. ಗುಡ್ ಬೈ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.